ಶುಭ ಮುಂಜಾನೆ ಅಭಿಮಾನಿಗಳೇ. ಮುಂಜಾನೆ ಬೇಗ ಇದ್ದಿದ್ದೆ, ಅದು ವಿಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ಮಾಡಿದ್ರೆ ಆಯ್ತು ಅಂದ್ಕೊಂಡು ಚಳಿ ಒಳಗೆ ಬ್ರಷ್ ಮಾಡ್ಕೊಳ್ಳೋದು ಅದು ಇದು. ನೀರು ತುಂಬೈತೆ ನೋಡಿ ಟಾಕಿ ಚಿನ್ನು, ನೀರು ತುಂಬೈತೆ ಬೆಳಿಗ್ಗೆ ಬೇಗ ನೀರು ತುಂಬಿದೆ. ಮತ್ತು ಶಾಂಭವಿನೂ ಇನ್ನೂ ಹಸು ಬ್ರಷ್ ಮಾಡ್ತಾ ಇದ್ದಾಳೆ. ಹಸುನ ಅವಳಿಗೂ ಮತ್ತು ಅವಳು ಹೋಗ್ಬೇಕಾಗ್ತದೆ, ಡಬ್ಬ ಕಟ್ಟಬೇಕಾಗ್ತದೆ. ಇವತ್ತಿನ ದಿನ ಒಳಗೆ ಏನೇನಾಗ್ತದೆ ನೋಡೋಣ. ಮತ್ತು ಚಿನ್ನೂನು ಜಿಮ್ಗೆ 2ನೇ ದಿನ, ವರ್ಷದ 2ನೇ ದಿನದ ಕೆಲಸ ಶುರು ಮಾಡಿದ್ದಾರೆ. ಇವತ್ತು ಫ್ರೈಡೇ ಅಂತೆ. ದಿನಗಳು ಗೊತ್ತಾಗ್ತಾ ಇಲ್ಲ ಯಾವ ದಿನ ಏನಂತ ನಂಗಂತೂ. ಬಚ್ಚಿ ಇಲ್ಲಿ ನಿದ್ದೆ ಜೋರು ಹೊಡ್ಯಾತಾಳೆ. ಬೆಳಿಗ್ಗೆ ಬೇಗ ಹೇಳ್ತೀನಮ್ಮ ಅನ್ಕೊಂತ ಬೇಗ ಹೇಳಕ್ಕೆ ತಯಾರಿಲ್ಲ. ಜೋರ್ಲಿ ಗಾಡಿ ಹುಡ್ಕೊಂತ ಹೋಗ್ಬಿಡ್ತಾಳೆ. ಬೆಳಿಗ್ಗೆ 9 ಗಂಟೆ ಆಗ್ತದೆ, 9:10 ಆಗ್ತದೆ, ಓಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನೋಡಿ. ಸ್ವಲ್ಪ ಹೇಳಿ ಇವಳಿಗೆ. ಇಲ್ಲೇನು ಇಟ್ಕೊಂಡಾಳ ಹೊಸ ಕ್ಯಾಲೆಂಡರ್, ಇದೇನೋ ಹೊಸ ತರಿಸಿದಾಳ. ಆಮೇಲೆ ನಿಮ್ಗೆ ಹೇಳ್ತಾಳೆ. ಇದು ಮೊನ್ನೆನೇ ತರಿಸಿದಾಳೆ ಅವಳು. ಟೈಮ್ ಟೇಬಲ್ ಹಾಕ್ಕೊಂಡಿದ್ದಾಳೆ, ಊಟದ್ದು ಅದು ಇದು ಅಭ್ಯಾಸ ಮಾಡೋದು ಎಲ್ಲ ಇದ್ರೋಗೇನೋ ಬರೀತಾಳಂತ. ಆಮೇಲೆ ಹೊಸ ಕ್ಯಾಲೆಂಡ್ರ್, ನಾನು ಅಡುಗೆ ಮನೆ ಒಳಗೆ ಕ್ಯಾಲೆಂಡ್ರ್ ಹೊಸ ತೆಗೆದಿಡಬೇಕು. ಚಿನ್ನು ಶುಭೋದಯ ಎಲ್ಲರಿಗೂ. ಅಪ್ಪನ ಜೊತೆ ಜೀವನ ಸಾಗ್ತಾ ಇದೆ. ಅದೇ ನೋಡಿ ಇವರಿಗೆ ಅಪ್ಪನ ದಾರಿಗೆ ನಾ ಹೇಳ್ತಾ ಇದ್ದೀನಿ ಅವರಿಗೆ, ನೀವು ಗಾಡಿ ತೊಗೊಂಡೋಗ್ರಿ, ಅವ್ನು ಬರ್ತಾನಂತಂದ್ರೆ ಇಬ್ಬರು ಸೇರೇ ಹೋಗ್ತೀವಿ ಅಂತ ಹೇಳಿ ಟೈಮ್ 7:30 ಮಾಡಿಬಿಟ್ಟಾರ ನೋಡಿ. ಯಾರು ಅಂತ ಇದ್ದಾರೆ ಅವರಿಗೆ, ಭಾಳ ಫಿಟ್ ಆಗ್ಯಾರ, ನೀವು ಜಿಮ್ ಮಾಡೋದ್ರಿಂದ ಬೇರೆ ಏನು ಕಾಣಿಸ್ತಾ ಇದ್ದೀರಾ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ ಅಂತ ಇದ್ದಾರೆ. ಹೇಳಬೇಕಾಗ್ತದೆ. ನಾನು 4 ಗಂಟೆಗೆ ಹೇಳ್ತೇನೆ ಅಂತ ಹೇಳಿ 6:30 ಎತ್ಕೋತೇನೆ. ಇವತ್ತು ಅಕ್ಷರ ಬಂದಮೇಲೆ ಹಾಲು ಕಾಶ ಆಯ್ತು. ಈಗ ಚಾಯ್ ಮಾಡೋಣ. ಈಗ ಹಾಲ್ದವ್ರದ್ದು ದುಡ್ಡು ಕೊಡ್ತಾರಂತ ಚಿನ್ನು. ಎಲ್ಲರದು ಒಬ್ಬೊಬ್ರದ್ದು 1ನೇ ತಾರೀಕು ಬಂತಂದ್ರೆ ದುಡ್ಡು ಕೊಟ್ಬಿಡ್ತೀವಿ ನಾವು, ಯಾರ್ದು ಲೇಟ್ ಮಾಡಲ್ಲ. ಪಾತ್ರೆಗಳು ಹಚ್ಚೋದಿದೆ ಇಲ್ಲಿ. ಮತ್ತು ಏನಾದರೂ ಸ್ವಲ್ಪ ಪಲ್ಯಗಳು ಅದಾವೆ, ಏನಾದರೂ ಒಂದು ತರಕಾರಿ ಮಾಡೋಣ. ಸಮೂಹ ಡಬ್ಬ ಕಟ್ಟಿ ಕಳ್ಸೋದದ. 7:30 ಆಗಾಗ ಬಂದದ. ನಿನ್ನೆಯಿಂದ ಚಿನ್ನುಗ ಅನ್ನ ಬಿರಿಯಾನಿ ಅದು ತಿನ್ನಿಸ್ತಾ ಇದ್ದೀನಿ. ಇವತ್ತು ಚಪಾತಿ ಮಾಡೋಣ ಅನ್ನೋಣ ಅಂತ ಇದ್ದೀನಿ. ನೋಡೋಣ, ಚಪಾತಿ ಇಟ್ಟು ರೆಡಿ ಮಾಡಿ ಪಟಾಪಟ್ ಚಪಾತಿ ಮಾಡಿ ಆಮೇಲೆ ಸ್ನಾನ ಅದು ಆಮೇಲೆ ಮುಗಿಸೋಣ ಅಂತ ಹಾಗೆ ಎದ್ದಿರೋದ್ರಿಂದ ಎಷ್ಟೊಂದು ಅನಾನುಕೂಲಗಳು ನೋಡಿ. ಬೇಗ ಏಳಿಲಾಗಿದ್ರೆ ಸ್ನಾನ ಆಗಲ್ಲ, ಆಮೇಲೆ ಡಬ್ಬ ಕಟ್ಟೋದು ಅವಸರ, ಆಮೇಲೆ ಕೆಲಸಗಳು ಆಗಲ್ಲ, ಆಮೇಲೆ ಆ್ಯಕ್ಟಿವ್ ನಾವು ಇರಲ್ಲ. ಅದಕ್ಕೆ ನಾ ಹೇಳೋದು ನಿಮ್ಗೆ, ಬೇಗ ಹೇಳ್ತಾ ಇರಿ, ಬೇಗೆಲ್ಲ ಮಾಡ್ತಾಯಿರಿ ಅಂತೀನಿ. ಆದರೂ ನನಗೂ ಒಂದೊಂದ್ಸಲ ಆಗ್ತದಂಗೆ. ಆದರೂ ಪರವಾಗಿಲ್ಲ, ಈಗ ಪಟ ಮಾಡ್ಕೋತೀನಿ ಕೆಲಸ. ಮತ್ತು ಆಮೇಲೆ ಸಿಗ್ತೀನಿ. ಚಾಯ್ ಮಾಡೋಕೆ ಇಡೋದದ ಮೊದಲು. ಎಲ್ಲ ಪಾತ್ರೆಗಳು ಇಲ್ಲೆಲ್ಲ ಚಾಯ್ ಮಾಡೋ ತನಕ ನನಗೆ ಚಹಾ ಕುಡ್ದೇನೆ ಕೆಲಸ ಸ್ಟಾರ್ಟ್ ಆಗ್ತದೆ. ನೀರು ಕುಡಿಯೋ ಸ್ಟಾರ್ಟ್ ಆಗೈತಿ. ಇಲ್ಲಿ ತಗೊಂಡಿದ್ದೀನಿ ಚಾಯ್ ಕುಡಿಯೋಣಂತ. ಈಗ ಚಾಯ್ ಕುಡಿಯೋಣ. ಚಳಿ ಅಂತೂ ಆಗ್ತಾ ಇದೆ ಭಾಳ. ಅಂತಂದ್ರೆ ಸಮೂನ್ ಫೇವ್ರೇಟ್ ಗೆವಡಿಕಾಯಿ ಅದ ಸಮೂಹ ಡಬ್ಬಾಗ. ಚಿನ್ನೂನ್ ಫೇವ್ರೇಟ್ ಬದನೆಕಾಯಿ. ಆಮೇಲೆ ಅಪ್ಪುಗ ಸಮೂ ಕಾಳು ಮಾಡಿಟ್ಟಾಳಲ್ಲ, ಮಡಿಕೆ ಕಾಳು. ನೀವು ವಿಡಿಯೋ ಒಳಗೆ ನೋಡ್ಕೊಂಬರ್ತಾ ಇದ್ದೀರಲ್ಲ, ಅದು ಮಡಿಕೆ ಕಾಳು ಪಲ್ಯ ಅಪ್ಪುಗೆ ಅಷ್ಟು ಮಾಡೋಣ ಅಂತ. ಆಮೇಲೆ ನಂಗೆ ಇಲ್ಲಿ ಮೊಟ್ಟೆ ಬಾಯ್ಲ್ ಮಾಡ್ತಾಯಿದ್ದೀನಿ. ಭಾಳ ದಿನ ಆಯ್ತು ಮೊಟ್ಟೆ. ಅನ್ನ ಇತ್ತು ಸ್ವಲ್ಪ ನೆನ್ನಿದು, ಇದು ಬಿರಿಯಾನಿ ಇದೆಯಲ್ಲ ಸ್ವಲ್ಪ, ಮತ್ತು ಅದ್ರ ಜೊತೆ ಮೊಟ್ಟೆ ತಿನ್ನೋಣ ಅಂತ. ಹಾಲ್ದವ್ರು ಬಂದಿದ್ದಾರೆ, ಹಾಲು ದುಡ್ಡು ಕೊಡೋಣ. ಇಟ್ಕೊಂಡ್ಕೋತೆ. ಇನ್ನೂ ಚಾಯ್ನು ಕುಡಿಯೋಕ್ಕಾಗಿಲ್ಲ, ಕುಡಿತಾ ಇದ್ದೀನಿ. ಹಾಲ್ದವ್ರು ಬಂದ್ರೆ ಹಾಲ್ದವ್ರು ದುಡ್ಡು ಕೊಟ್ಟ ರೀತಿ ಪಾತ್ರೆ ಹಾಲಿನ ತೆಗೆದಿಟ್ಟಿರ್ತೀನಿ. ಈ ಚಾನ್ಗಿಲಿ ಹಿಂಗೆ ಚಾಣಿಸ್ತೀವಿ. ಹಾಲು ತೊಗೊಳ್ಳೋಣ ಬನ್ನಿ. ಈಗ ಚಪಾತಿ ತಂದದ ಅಪ್ಪ ಹಿಡ್ಕ ಯಾಕ ಅನ್ಸಾರ. Good morning, John. ಗುಡ್ ಮಾರ್ನಿಂಗ್. Getting ready? ಸೌತೆಕಾಯಿ ರೆಡಿ ಅದಾವ ತಿಂಡಿಗೆ. ಬೆಂಡೆಕಾಯಿ ಪಲ್ಯ ಶಾಮಂತಿಯಿಂದ ಕಟ್ಕೊಂಡಿದ್ದಾಳೆ. ಮತ್ತು ಬದ್ನೆಕಾಯಿ ಪಲ್ಯ ರೆಡಿ ಅದ. ಎಷ್ಟೊಂದು ತರಕಾರಿಗಳು ನೋಡಿ ಮನೆ ಒಳಗೆ. ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ಟೈಪ್ ಪಲ್ಯಗಳು ಮಾಡಬೇಕಾಗ್ತದೆ. ಮತ್ತು ಇಲ್ಲಿ ಇದು ಆಲೂ ಪಲ್ಯ ಇದೆ ನೋಡಿ. ಆಲೂಗಡ್ಡೆ ಮತ್ತು ಮಡಿಕೆ ಕಾಳು ಮಿಕ್ಸ್ ಮಾಡಿ ಅಪ್ಪು ಸಲುವಾಗಿ ಮಾಡೈತಿ. ಅವ್ನಿಗೆ ಈರುಳ್ಳಿ ಏನು ಹಾಕಿಲ್ಲ, ಏನಿಲ್ಲ. ಈ ರೀತಿ ಅವನ ಸಲುವಾಗಿ ಇಷ್ಟ ಆಗ್ತದೆ ಅವಂಗೆ ಈ ರೀತಿ ಪಲ್ಯ. ಸ್ವಲ್ಪ ಖಾರ ಆಮೇಲೆ ಗರಂ ಮಸಾಲ ಅದು ಹಾಕಿ ಮಾಡಿದ್ದೀನಿ.
ಇಷ್ಟ ಆಗ್ತದೆ ಅವಂಗ. ಮತ್ತು ಚಪಾತಿ ನೋಡಿ ಎಷ್ಟೊಂದು ಚಪಾತಿ ಆಗಿದಾವ. ಪಟ 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 ಚಪಾತಿ ಮಾಡಿಬಿಟ್ಟೆ. ಇಷ್ಟು ಕೆಲಸ ಆಯ್ತಂದ್ರೆ ನನಗೆ ಫ್ರೀ ಆಗ್ತೀನಿ ನಾನು. ಹಾಂ, ಅಕ್ಕಿನೂ ಹಾಕೇ ಬಿಡ್ತಾಯಿದ್ದೀವಿ. ನಿನ್ನೆ ಎಲ್ಲ ಶಾಂಭವಿನ ರೆಡಿ ಆಗಲಿ ಇವತ್ತು. ಭಾಳ ಬೇಗ ರೆಡಿ ಆದ್ಲು. ನಿನ್ನೆ ಅಂತ ಇದ್ಲು ಅಮ್ಮನ ಬೇಗ ರೆಡಿ ಆಗ್ತೀನಿ, ಮತ್ತು ಟೈಮ್ ಆಗ್ತದೆ. ಸುಳ್ಳು ಹೋಗೋದು, ಫಾಸ್ಟ್ ಹೋಗೋದು, ಹೊಡೆಯೋದು ಬೇಡ, ಎಲ್ಲರೂ ಅವಸರ ಇರ್ತದೆ. ಸ್ನಾನ ನೀರಿನ ಗ್ಲಾಸ್ ಬೇಕಪ್ಪ ನಂಗೆ. ನೀರು ಕುಡಿ, ಚಳಿ ಇರಲಿ ಏನೇ ಇರಲಿ ನೀರಂತೂ ನಾ ಕುಡಿತಾನೆ ಇರ್ತೇನೆ. ಹಂಗೆ ಹೆಂಗೆ ಡೋಟಿ ಇಟ್ಕೊಳತ್ತಾವ ನೋಡಿ. ಏನು ಮಾಡ್ತೀರಾ, ನನಗೆ ಈ ರೂಮ್ ಎಲ್ಲ ಕಸ ಗುಡಿಸ್ಕೋಬೇಕು. ಮತ್ತು ಕಸ ಗುಡಿಸ್ಬಿಟ್ಟೆ ನೋಡಿ. ಮಾಡಿಸ್ತೇನೆ ಅಂತ ಹೇಳಿದೆ ಅಲ್ಲ, ಇಲ್ಲೇ ಒಗ್ದಿದ್ದೀನಿ. ಈಗ ಮಡಿಸಿ ಇಟ್ಟೇ ಬಿಡ್ತೀನಿ. ಲೈಬ್ರರಿ ಯಾಕೆ ಲೈಬ್ರರಿ ಅಂತ ಇದೆಯಾ? ಅಪ್ಪನ ಅದಾನ ಒಂದು ಎರಡು ನೋಡಿದ್ರ. ಎಕ್ಸಾಮ್ ಇನ್ನೂ ಯಾವಾಗಿದೆ? ಇವಾಗ ಎಕ್ಸಾಮ್ ಆಗೈತಿ, ಇನ್ನು 4 ದಿನಾನೂ ಆಗಿಲ್ಲ ರಿಸಲ್ಟ್ ಬಂದ. ಮತ್ತೀಗ ಲೈಬ್ರರಿ ಒಳಗೆ ಕೊಡ್ತೀನಿ ಅಂತ ಇದ್ದಾಳೆ. ಏನು ಮಾಡ್ತೀರಾ ಹೇಳಿ? ಅಲ್ಲ, ನಮ್ಮ ಮನೆ ಒಳಗೆ ಏನು ಗಲಾಟೆ ಇದೆ ಹೇಳಿ ನೋಡೋಣ. ನಾವೇನು ಗಲಾಟೆ ಮಾಡ್ತೀವ? ಮನೆ ಒಳಗೆ ಗಲಾಟೆ ಇದ್ರೆ ಅದೊಂದು ಪ್ರಾಬ್ಲಮ್ ಆಗ್ತದೆ. ಏನು ಎಲ್ಲ ಶಾಂತ ಸಮಾಧಾನ ಇರೋ ಮನೆ ಒಳಗೆ. ಈಗ ಲೈಬ್ರರಿ ಒಳಗೆ ಅಂದರೆ ಎಲ್ಲರೂ ಕೂತ್ಕೊಂಡು ಅವ್ರು ಕಂಬೈನ್ ಸ್ಟಡಿ ಮಾಡ್ತಾರೆ. ಅವ್ರ ಪಡಿಗೆ ಅವ್ರಿಗೆ ಭಾಳ ಸೈಲೆಂಟ್ ಇರ್ತದೆ, ಭಾಳ ಚಲೋ ಇರ್ತದೆ. ಆದರೂ ಅವ್ರ ಅಣ್ಣನ ಜೊತೆ ಇವತ್ತು ಒಂದಿನ, ನಾಳೆ ಒಂದಿನ ಮಂಡ್ಯದಿಂದ ಹೋಗಂತ ಇದ್ದೀನಿ. ಮತ್ತು ಅವ್ರ ಅಜ್ಜಿನೂ ಏನು ಮಾಡಿದ್ದಾರೆ, ಇಲ್ಲಿ ಬೆಳಗಾವಿಗೆ ಬಂದಿದ್ದರು. ಮತ್ತು ಅವ್ರ ಮಗಳ ಕಡೆ ಶಿವಪುರ್ಗೆ ಹೋಗಿದ್ದಾರೆ. ಮಹಾರಾಷ್ಟ್ರ ಮಿರಜ್ ಕಡೆ ಶಿವಪುರ್ ಅಂತ ಊರದ. ಅವ್ರು ನಮಗೂ ಫೋನ್ ಮಾಡಿದರು, ಹೋಗೋಕ್ಕಾಗಲಿಲ್ಲ ನಮಗೆ, ಜಾತ್ರೆಗೆ ಬರ್ರಿ ಅಂತ ಹೇಳಿದರು. ಎಲ್ಲಮ್ಮ ದೇವಿ ಜಾತ್ರೆ ಅಂತ ಅದಕ್ಕೆ ಹೇಳಿದರು, ಹೋಗೋಕ್ಕಾಗಲಿಲ್ಲ. ಆಮೇಲೆ ಅದಕ್ಕೆ ನಮ್ಮ ಅರ್ಜುನ್ ಅಮ್ಮರ ಅಂದರೆ ನಮ್ಮ ಮನೆಯವರ ಅಣ್ಣವರು ನಮ್ಮ ಅತ್ತೆಯವ್ರಿಗೆ ಆ ಕಡೆ ಕರ್ಕೊಂಡು ಹೋಗಿದ್ದಾರೆ. 1-2 ದಿನ ನಡಿ ಹೋಗೋಣ, ನಾ ಹೋಗ್ತಾ ಇದ್ದೀನಿ ಅಂದಮೇಲೆ ಆಯಿತು ಹೋಗಿ ಬರೋಣ, ನಡಿ ಭೇಟಿ ಆಗೋಣ ಅಂತ ಕರ್ಕೊಂಡು ಹೋಗಿದ್ದಾರೆ. ಮೊದಲು ತಿಂಡಿ ಕೊಡ್ತೀನಿ. ಚಿನ್ನು ನನ್ನ ಅನ್ಸೋಟಿ ಗಾರ್ಡನ್ದಾಗ ಹೋಗ್ಕೋತಾರೆ. ಈಗ ಮುಂದೆ ಗಾಡಿ ತೆಗೆದುಕೊಟ್ಟು ಗಾರ್ಡನ್ದಾಗ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ತಿಂಡಿ ಕೊಡ್ತೀನಿ ಅವರಿಗೆ. ತಿಂಡಿ ಕೊಟ್ಟು ಮತ್ತೇನು ಕೆಲಸ ಮಾಡ್ತಾರೆ ಕೊಂಡಾಯ್ತು. ಚಕ ಆಯ್ತು. ಈಗ ಮತ್ತು ಬಟ್ಟೆ ಲಾಂಡ್ರಿ ಕೊಡೋದದ. ಚಿನ್ನು ಹೇಳತ್ತಾರೆ ನನ್ನ ಪೆನ್ಷನ್ ಒಳಗೆ ಹೆಂಗೆ ಮನೆ ನಡೆಸೋದೀಗ, ಮತ್ತು ನೀ ಇದೆಲ್ಲ ಕೊಡಾತಿ, ನಾನು ತೆಗೆದುಕೊಡ್ತೇನೆ ಕೊಡಂತ ಹೇಳಿ ಅವ್ರದಂತೂ ದೊಡ್ಡ ಕಾಮಿಡಿ. ಏನು ಮಾಡ್ತೀರಾ, ಒಂದೊಂದು ಬಟ್ಟೆಗಳ ಲಾಂಡ್ರಿಗೂ ಕೊಡಬೇಕಾಗ್ತದೆ. ಗಾಡಿ ಒಂದು ಹೊಡ್ಯಾಕಲ್ತ ಚಲೋ ಆಗೈತಿ. 100 ಡಬ್ಬ ತೊಗೊಂಡಿಯಲ್ಲ. ಇವ್ರು ಯಾಕೋ ಕರೆಯಾಕೆ ಬಂದ್ರೆ ನಂಗೆ ಕಸ ಬಗಾರಿದ್ವು ಹಚ್ಚಿ ಬಂದೀನಿ. ಸಗಡೆ ಮೇಡಮ್ ಗೊಳವನು ವಿಡಿಯೋ. ಅವರು ನಮ್ಮ ವಿಡಿಯೋ ಎಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದಾರೆ, ಯಾವ ರೀತಿ ನೋಡ್ತಾ ಇದ್ದಾರೆ ನೋಡಿ. ಅಲ್ಲಿ ನಾನು ಅಕ್ಷರನೂ ಅಂತ ಇದ್ದಾಳೆ, ಇಂಥ ವಿಡಿಯೋನು ಮಾಡಿರಿ ಭಾಳ ಚಂದ ಬರ್ತಾವೆ ನಿಮಗೆಲ್ಲ. ಅವ್ರು ಅಂತ ವಿಡಿಯೋಗಳು ನೋಡ್ತಾ ಇದ್ದಾರೆ. ಈಗ ಅವ್ರಿಗೂ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಟ್ಟಿದ್ದೀವಿ. ನಗಾತಾರೆ ನೋಡಿ. ಅದಲ್ಲ ಪುನಃ ಎದ್ದು ಕೂತ. ಈಗ ಪುನಃ ಎದ್ದ ತಿಂಡಿ ಮಾಡಿ ಬಾನತ್ತೇನೆ ಅವಂಗ. ಚಿನ್ನೊಂದು ನಡೆದೈತಿ ಇಲ್ಲಿ ಕೆಲಸ ನೋಡಿ. ಏನಂತ ಇದ್ದಾರೆ, ಮತ್ತೆ ಈಗ ಹೊರಗಡೆ ಹೋಗೋದು ನಡಿ ಅಂತ ನಾನು ಬೆನ್ನತ್ತಿದ್ದಾರೆ ನೋಡಿ. ಬೇಡ ಅಂದ್ರೆ ನಿಂಗೆ ಕೊಡಿಸ್ತೇನೆ ನಡಿ ಅಂತ. ನಂಗೇನು ಕೊಡಿಸೋರಿದ್ದೀರಾ ನೀವು ಇಷ್ಟೆಲ್ಲ ಕೊಡಿಸಿದಾಗ? ನಂಗೆ ಬ್ಯಾಡ, ಈಗ ನಂಗೆ ಸಾಕಾಗಿದೆ. ಈಗ ಎಲ್ಲ ಭಾಳ ತೊಗೊಂಡಿದ್ದೀನಿ ನಾ, ಏನೇನು ಬೇಕೆಲ್ಲ. ಖುಷಿ ಸಂತೋಷ ಆಯ್ತು, ಮನಸ್ಸು ಬೇತಿಯಿಂದ ನನಗೆ ಕೊಡ್ಸಕ್ಕೆ. ನಿಮಗೆ ಕಪಾಟುಗಳು ಇಡಾಕ ಜಾಗ ಇಲ್ಲ ಇಲ್ಲಿ, ಏನು ಮಾಡ್ತೀರಾ ಅಷ್ಟೆಲ್ಲ? ಅದ್ರ ಮೇಲೆ ಇನ್ನೊಂದು ಕಪಾಟ. ಆಯ್ತು ನೋಡಿ, ಏನೇನು ಮಾಡ್ತೀರಾ ಮಾಡಿ. ಏನು ಹೇಳ್ತಾ ಇದ್ದಾರೆ ನೋಡಿಪ್ಪ. ನನ್ನ ತಿಂಡಿ ನಡೆದೈತಿ. ಮತ್ತು ಅಪ್ಪು ಅಂತ ಇದ್ದಾರೆ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ. ನೋಡಿ ಹೆಂಗೆ ಬೈತಾ ಇದ್ದಾರೆ ನೋಡಿ. ಈಗಾದ್ರೂ ಮಾರ್ಕೆಟ್ಗೆ ಹೋಗೋದು ನಡಿ, ನಿಂಗೆ ಏನು ಕೊಡಿಸ್ತೇನೆ ಅಂದ್ರು ಈಗ ಬೈದ್ರು ನೋಡಿ. ಇದು ಯಾಕೆ ಇಷ್ಟು ಮಾಡೇನು ಗೊತ್ತದ ನಿಮ್ಗೆ? ಗೌಡಿಕಾಯಿ ಪಲ್ಯ ಸಮ್ಮನ್ ಫೇವ್ರೇಟ್. ಅಕ್ಕಿ ಸಲುವಾಗಿ ನೀವು ತೊಗೊಂಬಂದಿದ್ದು 1/2 kg ಒಳಗೆ ಅರ್ಧ ಇಟ್ಟು ಅರ್ಧ ಮಾಡೇನಿ. ಇದು ಮಟ್ಕಿ ಕಾಳು ಅವಳು ನೆನೆಸಿಲ್ಲ. ಮಟ್ಕಿ ಕಾಳು ಆಕಿಗೆ ತಿನ್ನೋಕ್ಕಾಗಲಿಲ್ಲ. ಮಟ್ಕಿ ಕಾಳು ಅದು ಬೂಸ್ಟ್ ಬರತ್ತಿತ್ತು ಅದು ಮಟ್ಕಿ ಕಾಳಾಗ. ಅದೇನಂದ್ಲು ಪಲ್ಯ ಮಾಡ್ಕೊಂಡು ತಿನ್ನಕ್ಕೆ ಬರ್ತೈತಿ ತಗೋರಿ ಅಂತಂದ್ರೆ. ಅಪ್ಪು ಇದು ಗೌಡಿಕಾಯಿನೂ ತಿನ್ನಲ್ಲ, ಬದ್ನಿಕಾಯಿನೂ ತಿನ್ನಲ್ಲ. ಅಪ್ಪು ಸಲುವಾಗಿ ಆಲೂಗಡ್ಡೆ ಹಾಕಿ ಇದು ಪಲ್ಯ ಮಾಡಿದೆವು. ಮತ್ತು ಗೌಡಿಕಾಯಿ ಪಲ್ಯ ಸ್ವಲ್ಪ ಅದ, ಅದಕ್ಕೆ ನಿಮಗೇನು ಮಾಡ್ದು, ಬದ್ನಿಕಾಯಿ 1-2-3 ಇದ್ದು ಬದ್ನಿಕಾಯಿ ಪಲ್ಯ ನಿಮಗೆ ಅದು ಬದ್ನಿಕಾಯಿ ಕಟ್ ಮಾಡಿ ನಿಮಗೆ ಪಲ್ಯ ಮಾಡಿದ್ವು. ಮತ್ತು ನೋಡಿ ಹೆಂಗಂತಾರೆ, ಇರೋದು 2 ಕೈ ಅಂತ. ನಿಮ್ದು 1-2 ಕೈ, ಸಮೂನ್ 1-2 ಕೈ, ಅಪ್ಪನ 1-2 ಕೈ, ಅಕ್ಷರ ಅಂದ್ರೆ ಎಷ್ಟು ಅದು? 2 ಹಿಂಗೆ ಯಾಕೆ ಮೆತ್ತಗಾಗಿದ್ದೀರಾ ಹಿಂಗೆ? ನೋಡಿ ನಾ ಏನು ಕಲ್ಸ್ಕೊತಾ ಇದ್ದೀನಿ ಕಲ್ಬತ್ತ ಥರ.
ಎಲ್ಲ ಎಲ್ಲ ಇದ್ರೊಳಗೆ ಇಟ್ಕೊಂಡು ಹಿಂಗೆ ತಿನ್ಕೋತೀನಿ. ಟೆನ್ಷನ್ ತಗೊಂಡಿಲ್ಲ ದುಡ್ಡು ಖಾಲಿ ಅದು ಮತ್ತೆ ಮತ್ತೇನು ಮಾಡೋರೀಗ? ಮತ್ತೆ ಖಾಲಿ ಮಾಡ್ಬೋದು ಹೋದಷ್ಟೇ ಬಂದು ಬೇಕಂದ್ರೆ. ಟೈಮ್ 11 ಗಂಟೆ ಆಯಿತು. ನಾನು ಸರಿ ತಪ್ಪು ಎಲ್ಲ ಶಾರ್ಟ್ಸ್ ಮಾಡಿದ್ದೆ. ಅದಕ್ಕೆ ಎಲ್ಲ ತೊಳ್ಕೊತ್ಕೊತಾನ ಭಾಳ ಇದಾಗಿತ್ತು. ಅದು ನಾವು ಬುದ್ಧನ ಮೂರ್ತಿ ಇಟ್ಟಿದ್ವಲ್ಲ, ಅದು ಎಲ್ಲ ಬಾಂಬು ಬಾದಾಗದ. ಆಗ ಹೊಸ ತೊಗೊಂಬರೋಣ ಅಂತ ಅಪ್ಪು ಎಲ್ಲ ಸ್ವಚ್ಛ ತೊಳೆದಿರ್ತಾ ಇದ್ದಾರೆ ನೋಡಿ. ಅಂಥವಿದ್ವು ಅಂದ್ರೆ ತೊಗೊಳೋಣ ಮತ್ತು ಸ್ವಲ್ಪ ಇಂಥವು ಸ್ವಲ್ಪ ಅವು ಡಿಫ್ರೆಂಟ್ ಇರ್ತಾವಲ್ಲ ಶೋದ. ಹೊರಗಡೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಅಪ್ಪು ಮತ್ತು ನಾನು ಚಿನ್ನು ಎಲ್ಲರೂ ಹೊರಗಡೆ ಹೋಗೋರದೇ ಇವತ್ತು. ಭಾಳ ದಿನ ನಂತರ ಅಪ್ಪು ಏನಾದ್ರು ಮಾಡ್ಕೊಳ್ಳಿ ಸ್ವಲ್ಪ ಚಾಯ್ ಗರಂ ಗರಂ. ಹಾಂ ಮಾಡ್ಕೊಳ್ಳಲ್ಲ ಏನು ಅಲ್ಲ, ಖರೆ ಚಳಿ ಅಂತೂ ಭಾಳ ಆಗ್ತಾ ಇದೆ ಅಲ್ಲ. ಸದ್ಯಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ರೌಂಡ್ ಹಾಕಿ ಬರ್ತಾ ಇದ್ದೀವಿ. ಮತ್ತು ಹೋಗಿ ಬೆಳಗಾವಿ ಸುತ್ಕೊಂಡ್ಬಿಡೋಣ, ತಿರ್ಗಾಡ್ಕೊಂಡು ಬರೋಣ. ಮತ್ತು ಎಲ್ಲೋ ಒಂದು ಸ್ವಲ್ಪ ಚಿನ್ನು ಮತ್ತು ಇವಾಗೆಲ್ಲ ಕೆಲಸ ತೆಗ್ದಾರೆ. ಅಪ್ಪು ಮನೆ ಒಳಗಿದ್ರೆ ಹಂಗೆ ನಮ್ದು ಯಾವಾಗಲೂ ಏನಾದರೂ ಕೆಲಸ ಇರ್ತಾವೆ. ಟ್ರೈನ್ ಮಾಡ್ತಾ ಇದ್ದಾನೆ. ಸುಳ್ಳ ಕಡೆ ಹೊಂಟಾರ ಇವರು, ಪೋಸ್ಟ್ ಆಫೀಸ್ ಕಡೆ ಅಂತ ಹೇಳಿ. ಈ ಕಡೆ ಏನೋ ಕೆಲಸ ತೆಗ್ದಾರೆ. ಮೊದಲು ಯಾವಾಗಲೂ ಸ್ಯಾಟರ್ಡೆ ಸಂಡೇ ಸುಟ್ಟಿ ಇದ್ದಾಗ ಮಾಡ್ಕೊತಿದ್ರಿ, ಸ್ಯಾಟರ್ಡೆ ಮಾಡ್ಕೊತಿದ್ರಿ. ಇವಾಗೆಲ್ಲ ಕೆಲಸ ನಮ್ದಿದೆ. ಇನ್ನು ಪೋಸ್ಟ್ ಆಫೀಸ್ ಕೆಲಸ ಮಾಡ್ಕೊಂಡು ಬರ್ತೇನೆ ಅಂತ ಹೊಂಟಾರ ನೋಡಿ. ಎಷ್ಟೊಂದು ಜವಾಬ್ದಾರಿಗಳು ಇರ್ತಾವೆ. ಇಲ್ಲಿ ಪೋಸ್ಟ್ ಆಫೀಸ್ ಐತೆ, ಕೆಲಸಗಳು ಮಾಡ್ಕೋತ ಓಡಾಡ್ಕೊತ ಕೊಡ್ತಾರೇನೋ. ಇಲ್ಲಿ ಕೂಡಿಸ್ತಾರೆ ನಮಗೆ, ಮತ್ತು ಕೆಲಸ ಮಾಡಿ ಬರ್ತಾರೆ. ಏನೋ ಗೊತ್ತು ನೋಡಿ ಹೆಂಗಂತಾರೆ. ನಮ್ಮ ಮನೆಯವ್ರ ಫ್ರೆಂಡ್ ಬರ್ತಾ ಇದ್ದಾರಂತ ಈಗ, ರೆಡ್ಡಿ ಏನೋ ಅಂತ ಹೇಳಿ. ಅವ್ರೇನು ವಿಡಿಯೋ ಮಾಡಕ್ಕೆ ಕೊಡ್ತಾರೋ ಏನಿಲ್ಲ ಗೊತ್ತಿಲ್ಲ. ಅದಕ್ಕೆ ಆಯ್ತಂದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲಿ ನಡೀತದ. ಭೇಟಿಯಾಗಿ ಬರ್ತಾ ಇದ್ದಾರೆ ಇಲ್ಲಿ. ನಾವು ಗೋಕಾಕ್ ಟೆಕ್ಸ್ಟೈಲ್ ಅಲ್ರಿ ಅದು, ಅಲ್ಲಿ ಕಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ಬಟ್ಟೆ ಇದು ತೊಗೊಳಕಂತೇಳಿ. ಫುಲ್ ಮಸ್ತ್ ಹೊಡ್ತಾ ಕಾರ್ ಚಲೋ ಅನ್ಸತ್ತೆ ಅವಾಗ. ಮತ್ತು ಬಂದಾನ ಅಂತಲೇ ಅವಂಗೂ ಹೊಡ್ಯಾಗ ಸಿಕ್ತು. ಟೈಮ ಸಿಗೋದಿಲ್ಲ. ಚಿನ್ನ ಫೋನ್ ಹಚ್ಚತ್ತಾರ. ಅಪ್ಪು ಹೋದವ್ರಿ ಭೇಟಿ ಆಗಕ್ಕೆ. ಇಲ್ಲಿ ಹೋಗ್ತಾ ಇದ್ದ ನೋಡಿ, ಇಂದ ನಾನು ಕಾಯಿಸ್ಕೊಟ್ಟೆ. ಚಿನ್ನು ಎಲ್ಲೋ ಟಾಯ್ಲೆಟ್ಗೆ ಹೋಗಿ ನಿಂತಾರಂತಲ್ಲಿ. ಮತ್ತು ನಾನು ಅಪ್ಪು ಕಳಿಸ್ದೆ. ಏನಾಯ್ತು ಭೇಟಿ ಅದೇ ಭೇಟಿ ಅದೇ ಯಾಕ ನಿಂಗೆ ಅಲ್ಲೇ ಕರೆಯತಾರ? ಮತ್ತು ಅವ್ರು ಬಾ ಅಂತ ಹೇಳ ನಮ್ಮ ಗಾಡಿ ಒಳಗೆ ಬಾ ಅಂತೇಳು. ಅಲ್ಲೇ ಸೈಡಿಗೆ ಇರ್ಲಿ. ಅಪ್ಪು ಅವ್ರ ಗಾಡಿಯಾಗ ಹೋಗಿ ಕೂತ್ಕೊಂಡು ಈಗ ಅಲ್ಲಿಂದ ಚಿನ್ನು ಅಲ್ಲಿ ಹೋಗ್ಯಾರ ನೋಡಿ. ಮತ್ತು ಈಗ ನಾ ಅಂತೂ ಹಿಂಗೆ ಕೂತೇನೆ ಇಲ್ಲಿ. ಚಿನ್ನು ಅಂತ ಕೂತ್ರಿ ಇಲ್ಲಿ ಬಂದ. ಅಪ್ಪುನೇ ಅಲ್ಲಿ ಹೋದ. ಸ್ವ್ಯಾಗಳು ಚಾಲು ಆತ್ ನೋಡಿ ಗಾಡಿ ಹೊಡ್ಯಾಕ. ಗಾಡಿ ಅಂತೂ ಅಟ್ಗೆ ಸಮಾನಾಗೈತಿ ಇವ್ರ ಕೈಯಾಗ. ಚಾಲು ಆತ್ ನೋಡಿ ಇವ್ರದ್ದು ಈಗ. ಹೆಂಗೆ ಬೇಕಾದಂಗೆ ಹೊಡೆಯೋದು, ಜೋರು 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 ಅಲ್ಲ. ನೋಡಿ ಇಲ್ಲಿ ಕುರಿಗಳು ಎಷ್ಟೊಂದು ಮೇಸ್ ಕಾಣಿಸ್ತಾ. ಅದೇ ಅದು ಕಾಜು ಗಿಡ. ಇಲ್ಲಿ ಯಾರೋ ಜೋಳ ಹಾಕ್ಯಾರ ನೋಡಿ. ಇಲ್ಲಿ ಮುಂದಿದ್ದಾರೆ ಅನ್ನ. ಅದು ಬಾ, ನಮ್ಗೆ ಮೊದ್ಲಿಂದ ಪರಿಚಯ ಅವ್ರದ. ಬರ್ರಿ ಇನ್ನೊಂದು ಸ್ವಲ್ಪ ಅದೇ ನೋಡಕ್ ಹೋಗಿದ್ದೆ ನಾವು. ಹೋಗಿದೆ ಟರ್ನ್ ಮಾಡ್ಕೊಂಡ್ ಬರ್ತಾರಂತ ಗಾಡಿ. ಇನ್ನೂ ಕೆಲಸ ಇದೆ ಅಂತ ಅವ್ರಿಗೆ. ಕೆಲವರೊಬ್ರು ಬಂದ್ರು ನಮ್ಮ ಜೊತೆ. ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದಾರೆ. ಎಲ್ಲ ಹೊಸ ದೇವಸ್ಥಾನ ಆಗೈತೆ ಅಂತ ಇಲ್ಲಿ ನೋಡಿ. ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ. ಗೇಟ್ ಹಾಕ್ಯಾರಿ. ಇಲ್ಲಿ ಯಾವ್ದು ದೇವಸ್ಥಾನ, ಶಿವನ್ ದೇವಸ್ಥಾನ ಇದೆ ಅಂತ ನೋಡಿರಿ. ಹಾಲು ಮಾಡ್ಯಾರ, ಒಂದೊಂದು ಮಾಡತ್ತಾರ ಅವ್ರು. ನಿನ್ನ ಹೆಸರು? ಬಾಬುಗೌಡ. ಓಕೆ ಬಾಯ್. ಆಯ್ತು ಚಲೋ ಆಯ್ತು. ಅಂಕಲ್ ಅವ್ರು ದೋಸ್ತಿ ಮಾಡ್ಕೊಟ್ಟೆ, ಅವ್ರು ಕರ್ಕೊಂಡು ಮಾಡ್ತಾರೆ. ಅದೇ ಓಕೆಪಾ. ಜದಿ ಬಂದಂಗ ಬಂದದ. ಇದು ಬಾವಿ ನೀರಂತೆ.
ಇಲ್ಲಿ ಬಾವಿ ಇದೆ ಅಂತ ಅಲ್ಲಿ ಭಾಳ ಹೌದು. ಪಾರ್ವತಿ ಪರಮೇಶ್ವರ ಅಟ್ ನಟುವರಿಗೆ ಇದಾರೆ. ಅದೆಲ್ಲ ಹಿಂಗೆ ದೊಡ್ಡ ಹಾಕೋತ್ ಬರತೈತ್ರಿ ಅದು. ದೊಡ್ಡದಾಗತ್ತೆ ಬರತ್ತೆ. ಈಗ ಬಣ್ಣ ಮಾಡ್ಯಾರ. ನಿಮ್ಮ ಹೆಸರೇನಂದ್ರೆ? ಗೌಡಪ್ಪ ಗೌಡಪ್ಪ ಪಾಟೀಲ್ ಪಾಟೀಲ್ ಮರಿಕಟ್ಟಿ. ಮರಿಕಟ್ಟಿ. ಮತ್ತೆ ಎಲ್ಲ ನಿಮ್ಮ ಹೆಂಡ್ರ ಮಕ್ಕಳ? ಅದಾರ ಹಾಂ ಒಬ್ಬ ಮಗಾರಿ ಹಾಂ. ಹುಟ್ಟಿದ್ದು ಒಬ್ಬ ರೀ. ಆಯ್ತಾಯ್ತು. ನಮಸ್ಕಾರ. ಓಕೆ. ನಮಸ್ಕಾರ. ಹಾಂ ಓಕೆ. ಗಾಡಿ ಕಾಯ್ತಾರ ನಮ್ದು ಮಾರಿ ಹಾಳ ಇಲ್ಲಿ ಮತ್ತೆ ಬಂದ್ವಿ ನೋಡಿ ಇಲ್ಲಿ ಟೆಕ್ಸ್ಟೈಲ್ದವ್ರದ್ದು ಇಲ್ಲೊಂದಿದೆ. ನಾವು ಯಾವಾಗೂ ಬರ್ತೀವಿ. ಟೆಕ್ಸ್ಟೈಲ್ ಲಿಮಿಟೆಡ್ ಗೌರ್ಮೆಂಟ್ ಡಿವಿಷನ್ ಮಾರಿಹಾಳ ಅಂತ. ಎಲ್ಲಿ? ನಮಸ್ಕಾರ ರೀ. ಏನು ಸರ್? ಹಾಂ ಆಯ್ತು. ನಿಮ್ಮದು? ಮತ್ತೆಲ್ಲ ಹೊಸದೆಲ್ಲ ಬಂದಿದೆ. ರೂಮ್ ಇದೆ. ಇಲ್ಲಿ ಒಳಗಡೆ ಸ್ವಲ್ಪ ಬಟ್ಟೆ ಅದಾವ. ನಾನು ಜಿಮ್ಮಿಗೆ ಅದು ಹಾಕೊಂಡು ಹೋಗ್ತೀನಲ್ಲ, ಇಲ್ಲೇ ತೊಗೊಂಡಿದ್ದೆ ಅದು ಬಟ್ಟೆ. ಹಾಂ ತೊಗೋರಿ. ದೊಡ್ಡದಾವೆ ನೋಡಿ ಭಾಳ ಸೈಜ್. ದೊಡ್ಡದು ಇದೆ. ಹ್ಞೂ ಇದು ಅಂತ ದೊಡ್ಡ ಅವ್ರಿಗೆ ಹೇಳ್ರಿ ಎಲ್ಲ ಕೊಡ್ತಾರ. ಬೆಡ್ಶೀಟ್ ಅದು ಭಾಳ ಚಲೋ ಸಿಗ್ತಾವ. ದಿಮ್ಮಾನು ಫಸ್ಟ್ ಟೈಮ್ ದಿಮ್ಮಾನು ತೊಗೊಳ್ತಾ ಇದೀವಿ. ದಿಮ್ಮಾನು ಚಲೋ, ಸರ್ವಿಸ್ನು ಭಾಳ ಚಲೋ ಐತಿ. ಇವರಿಬ್ಬರು ಜನ ಮೇಡಮ್ಗಳು ಇರ್ತಾರೆ. ಇವರು ಮೇಡಮ, ಇವರು ಹಿಂದೆ ಕೂತಾರಲ್ಲ ಇವರೊಬ್ರೆ. ಸರ್ವಿಸಿಂಗ್ ಭಾಳ ಚಲೋ ಐತಿ. ಆಮೇಲೆ ಭಾಳ ರಶ್ ಇರೋದಿಲ್ಲ. ಭಾಳ ಅಂದ್ರೆ ಚಲೋ ಇರ್ತದೆ. ಭಾಳ ಇದು ಮಾಡ್ತಾರೆ, ಎಲ್ಲ ಕೊಡ್ತಾರೆ ನಮಗೆ. ಎಲ್ಲ ಟೈಪ್ ತೊಗೋಬೋದಿಲ್ಲ. ಬಾಕ್ಸ್ ಒಂದು ಬಾಕ್ಸ್ ರೆಡಿ ಮಾಡಿಬಿಟ್ರೆ ದೊಡ್ಡದು. ಫೋನ್ಪೇ ಮಾಡ್ತಾ ಇದ್ದಾರೆ ಈಗ. ಇಷ್ಟೊಂದು ಆಗ್ತಾ ಇದ್ದಾರೆ ಬೇಗ. ಇವೆಲ್ಲ ಪಿಲ್ಲೋಸ್ ಅದಾವ. ಹೊಸ ವರ್ಷ ಶುಭಾಶಯ ಹೇಳ್ತಾ ಇದ್ದಾರೆ ಎಲ್ಲರಿಗೂ. ಅರಿ ಒಂದು ನಿಮಿಷ ಫೋಟೋ ತಗೊಳ್ರಿ. ತೆಗೆದಾತ್ ಫೋಟೋ. ಚೆನ್ನಾಗಿ ಕೊಡ್ಬೇಕ್ರಿ. ಮತ್ತೊಂದು ರಿಟರ್ನ್ ಬರ್ಬೇಕ್ರಿ. ಮೊದಲ ಡಿಫೆಂಟ್ ಫ್ಯಾಕ್ಟ್ರಿ ಆಗಿದೆ. ಓಕೆ ಬಾಯ್. ನಿನಗೂಪ್ಪ ಅರಿ ಸ್ವಲ್ಪ ಬಂದ್ ಮಾಡಿ. ಹಾ ನಿನ್ಗೂ ಮಸ್ತ್ ಕಾಣಿಸತೈತಿ ಟಿ ಶರ್ಟ್. ಶುಭಾಶಯಗಳು. ಓಕೆಪ್ಪ ಸೇಮ್ ಟು ಯು. ಆರಾಮಿದೀವಿ, ಎಲ್ಲ ಆರಾಮಿದೀವಿ ನೋಡಿ. ಮಿಸ್ ಮಾಡ್ಕೋತೇವೆ ನಿಮ್ಗೆಲ್ಲ. ನಾವು ಭಾಳ ಮಿಸ್ ಮಾಡ್ಕೋತೀವ್ರಿ ಸರ್. ಏನು ಮಾಡಿದ್ರಿ? ಸರಿ ಏನ್ರಿ ಹಂಗಾಗಿ ಸ್ಪೆಷಲ್ ಈಗ ಸರಿ ಏನ್ರಿ ಗೆಟಪ್ ಚೇಂಜ್ ಆಗಿದೆ. ಕರೆಗೆ ಮುಂದೆ ಎಲ್ಲ ಮನೆಗಳಿಗೆ ಆರಾಮೈತಿ? ಎಲ್ಲ ಆರಾಮಿದೆ ಯಾಕೋ ಸ್ವಲ್ಪ ಸಣ್ಣ ಆಗಿದೆ. ಅದ ಎಲ್ಲ ಸಣ್ಣ ಸಣ್ಣ ಕಾಣಿಸತಿ. ಎಲ್ಲರೂ ಸಾಹೇಬರು ನಮ್ಮ ಎಲ್ಲ ಅಪ್ಪು ಗೇಟ್ ಬರ ತೆಗಿಯೋಕೆ ಹೋದ. ಮನೆ ಅಂತೂ ಬಂತು. ನನಗಂತೂ ಇಷ್ಟು ನಿದ್ದೆ ಕೆಟ್ಟು ಬಂದಿತ್ತಲ್ಲ ಕಾರ್ ಒಳಗೆ. ಕೊತ್ತಲ್ಲೇ ಮಲ್ಕೊಂಡ್ ಹಿಂಗೆ ಗಾಡಿ ಜೋರ್ಲೆ ಬಂದಾಗ ಬರಬೇಡ್ರಿ. ಏನು ತಿಂತ ಇದೀಯಾ? 5:30 ಆಯಿತು ಸಾಯಂಕಾಲ. ಎಲ್ಲ ಸಾಮಾನು ತೆಗೆದಿಡ್ತಾ ಇದ್ದಾರೆ. ಇಲ್ಲೆಲ್ಲ ಇದೆ. ಇಲ್ಲಿ ಮತ್ತೆ ಯಾವಾಗ ಇವ್ರು ತೊಗೊಂಡಿದ್ದಾರಂತ ನಂಗೆ ಗೊತ್ತಿಲ್ಲ. ನಾ ಕಾರ್ ಒಳಗೆ ಮಲ್ಕೊಂಡು ಬಿಟ್ಟಿದ್ದೆ. ಜೋರು ನಿದ್ದೆ ಹತ್ತಿಬಿಟ್ಟಿತ್ತು. ಶಾಂಭವಿ ಸಲುವಾಗಿ. ಶಾಂಭವಿ ಹೇಳತ್ತಿದ್ಲು ನಂಗೆ ಪೇರು ತೊಗೊಂಬರಿ ಅಮ್ಮ ಅಂತ ಹೇಳಿ.
ಪೇರು ತೊಗೊಂಬಂದಿದ್ದಾರೆ ಚಿನ್ನು. ಆದರೂ ಯಾಕೋ ಪೇರು ಸರಿಯಾಗಿ ಬರ್ತಾ ಇಲ್ಲ. ರೋಗ ತೊಗೊಂಬಂದಿದ್ದಾರೆ ನೋಡ್ಕೊಂಡು. ಕೊಡೋಣ ಅವಳಿಗೆ ಬಂದಮೇಲೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಹಾಲದು ಬಿಸಿ ಮಾಡಬೇಕು. ಮತ್ತು ಇನ್ನೂ ಬರ್ತಾಯಿದೆ. ಆದರೂ ಈಗ ಸ್ವಲ್ಪ ಮುಖ ತೊಗೊಂಡು ಫ್ರೆಶ್ ಆಗಿ ಒಂದು ಸ್ವಲ್ಪ ಚಾಯದು ಕುಡ್ದು ಈಗೇನು ಊಟ ಮಾಡಲ್ಲ. ನಂಗೆ ಹಸಿವಿನಾಗಿಲ್ಲ. ಅವ್ರಿಗೆ ಊಟಕ್ಕೆ ಅದು ಕೊಟ್ಟೆ ಒಂದು ಸ್ವಲ್ಪ ಆಮೇಲೆ ಬೇಗ ಇವತ್ತು ಮಲ್ಕೋತೀನಿ. ಮತ್ತು ನಾ ವಿಡಿಯೋ ಚಾಲೂ ಮಾಡಿದೆ. ಶಾಂಭವಿ ಬಂದಲ್ಲ ತೋರ್ಸೋಣ ನಿಮಗಂತ. ಪಾಪ ಲೈಬ್ರರಿಗೆ ಹೋಗಿ ಬಂದಾಳ ಅವಳು. ಬೇಗ ಬಂದಾಗ 8 ಗಂಟೆಗೆ ಅಂತ ಹೇಳಿದ್ಲ. ಆದರೂ 7 ಗಂಟೆಗೆ ಬಂದ್ಲಲ್ಲ, ಚಲೋ ಆಯ್ತು. ಏನೇನು ಸಾಮಾನು ತೆಗ್ದೇವೆ ಅವಳು ಬಂದಮೇಲೆ ತೋರ್ಸೋಣ ಅಂತ ಹೇಳಿ. ಚಿನ್ನು ಅಪ್ಪು ಹಂಗೆ ಇಟ್ಟಾನ. ಬಂದರು 7:10 8 ಅಂತ ಅನ್ನತಿದ್ಲ. ಬೇಗ ಬಿಟ್ಲಿ, ಚಲೋ ಆಯ್ತು. ಒಂದು ತಯಾರಿ ನಡೆದೈತಿ. ಮತ್ತು ನಾಳೆ ಹೊರಗಡೆ ಹೋಗೋರದಾರಂತ. ಆಮೇಲೆ ನಿಮ್ಗೆ ಹೇಳ್ತಾರೆ ಎಲ್ಲಿ ಅಂತ. ನಾಳೆ ಬೆಳಿಗ್ಗೆ ರೆಡಿಯಾಗಿ ಹೇಳ್ತಾರೆ. ಈಗ ತಯಾರಿ ಮಾಡ್ಕೊಲಿ ಅವ್ರು. ಹೊರಗಡೆ ಅಂತೂ ಭಾಳ ಚಳಿ ಐತಿ, ತಂಪು ಫುಲ್ ಗಾಳಿ ಐತಿ ನೋಡಪ್ಪ. ಅದೇನು ತಂದು ಅಲ್ಲಿ ನೋಡಿ. ಡಬ್ಬ ನೋಡಿದರೆ ನಿಂಗೆ ಏನೇನು ಬರ್ತದೆ ಹೇಳಿ. ಆ ಡಬ್ಬ ನೋಡಿದ್ಮೇಲೆ ನಿಂಗೆ ಯಾವಾಗಾದ್ರೂ ನಾವು ಎಲ್ಲಾದ್ರೂ ಹೋದಾಗ ಅಂತ ಡಬ್ಬ ತೊಗೊಂಬಂದೇವು ನೋಡಿ. ತೊಗೊಂಬಂದೇವು ನೆನಪೈತಿ ನಿನಗೆ. ಇಂಥದ್ದು ಡಬ್ಬ ಬಾಕ್ಸ್ ತೊಗೊಂಬಂದೇವು ನಾವೆಲ್ಲ. ಕರೆಕ್ಟ್. ಗೋಕಾಕ್ ಟೆಕ್ಸ್ಟೈಲ್ ಮಾರಿಹಾಳ. ನಿಂಗೂ ಏನೇನೋ ತಂದೆವು. ನೀ ಬಂದಮೇಲೆ ತೆಗಿಯೋದಂತೆ. ನಿಮ್ಗೇನು ಗೊತ್ತಪ್ಪ, ಟೈಮ್ ಎಲ್ಲಿ ಇರ್ತದೆ, ಟೈಮ್ ಸಾಕಾಗಲ್ಲ ನನಗೆ, ನಂದು ಗೊತ್ತಾ ಅಂತ ಹೇಳ್ತಾ ಇದೆ ಚಿನಿ. ಹಾಂ, ಹೆಂಗಿತ್ತು ಚಳಿ? ಬಾಳೆಹಣ್ಣು ಮತ್ತು ಪೇರು ಬಂದದ್ದು ನೋಡಿ ನಿನ್ನ ಸಲುವಾಗಿ. ಜಿಮ್ ಹಾಂ ಅದ ಉಮ್ಮನ ಅದ ಹೇಳ್ಯಾರಲ್ಲ ಅವ್ರು. ಹಾಂ, ಉಮ್ಮನ್ ಸಲುವಾಗಿ ಮಾಡ್ಯಾರಂತ. ಇವು ಇದು 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 ಅಪ್ಪ ನನ್ನ ತಗೊಂಡು ಯಾರೇನು ನೋಡಿ ಅಲ್ಲೇ ನೋಡಿ ಕೇಳ. ಹಾಂ, ಇದು ನಂದು. ಅದು ಬರ್ಯಾಕೆ ಮರ್ತಾರೇನು. ಏನೇನು ತೆಗೆದಿಟ್ಟಿವಿ ನೋಡಿ ಎಲ್ಲ. ಮತ್ತು ನಿಂಗೆ ಇದನ್ನು ತಂದಾರ ನೋಡು. ಅದ ನಿನಗೆ ಇದು ಮಾಡ್ಬೋದು. ಮತ್ತು ಯೋಗ ಮ್ಯಾಟ್ನು 2 in 1 ಐತೆ. ಅವ್ರು ಹೇಳಿದ್ರಲ್ಲ. ಹಾಂ ಯೋಗ ಮ್ಯಾಟ್ ಅಂತ. ಅದು ಯೋಗ ಮ್ಯಾಟು ಮತ್ತು ಇದು 2 in 1. ಹಾಂ, ಅಂದ್ರೆ ಅಕಸ್ಮಾತ್ ಯೋಗ ಮ್ಯಾಟ್ನು ಅದು ತೊಗೊಂಡು ಹೋಗ್ಬೋದು ನಾವು. ಅಪ್ಪ ಅಂದ ಅನ್ನೇ ಸಿಗಲಿಲ್ಲ. ಅವಂಗೆ ಹುಡ್ಕ್ಯಾಡತ್ತಿದ್ದ ಅಂಥದ್ದು ಸಿಗಲಿಲ್ಲ ಅವಂಗೆ. ಎಲ್ಲ ಅನ್ನೇನು. ಹಾಂ ಹಾಂ, ಅದು ಅಪ್ಪಂದೇನು. ಇದು ಅಪ್ಪನ ಟಿ ಶರ್ಟ್ಗಳೇನು ವೈಟ್ ಮತ್ತೆ ವೈಟ್ ಅಪ್ಪಾಗ ಬನ್ನೇನು. ಜಸ್ಟ್ ಅಪ್ಪ ಹೋಗಿದ ಕಡೆ ಎಲ್ಲ ಒಂದೊಂದು ಟೈಪ್ ಬನ್ನಿ ತರ ಅಪ್ಪ ಬನ್ನೇನ್ಗಳು ಬೇಕಾ ಹಾಕೊಳಕ್ಕೆ. ಇದೆಲ್ಲ ನಂದು ಹಾಕೊಳಕ್ಕೆ ನಾ ತಂದೇನು. ಅದು ನಂದ ಗಿಡ ಎಷ್ಟು ನಾಟಕವ ಅಂತೇನು. ನಿಂದು ಇನ್ನೂ ಬಂತೇನಿಲ್ಲ. ನಂದು ಹಾಂ, ಇದು 10 years ನಿಂದು. ನಿಂಗೆ ಇಷ್ಟ ಆಗ್ತದೆ ಅದೇ, ನಿಂಗೆ ಇಷ್ಟ ಆಗ್ತದೆ ಅಂತ ನಾನು ಚಾಯ್ಸ್ ಮಾಡಿ ತಗೊಂಡೇನು. ಖರೆ ನಾ ಆದರೂ ನಾ ಕೇಳಿಲ್ಲ. ಹುಡ್ಗನ ಅದ ನಮ್ಮ ಮನ್ಯಾಗ ತಗೋರಿ ಅಂತ ಹೇಳ್ಕೊಟ್ಟೇನೆ. ಇದು ಅಪ್ಪ ಅದು ಈ ಥರ ಟೈಪ್ ತೊಗೊಂಡಾರ ಈ ಸಲ. ಅಪ್ಪನ ಚೊನ್ನಗಳು ಬೇರೆ ಆಗ್ಯಾವೆ. ಮುಚ್ಕೊಂತ ಹೋಗ್ತಾಗ ನೋಡಿ ಎಣ್ಣೆ ತೆಗೆದು ಕೊಡತ್ತಾರೆ. ಮುಚ್ಕೊಂಡೆ ಅವರ ಕೊಟ್ಟಾರ. ಅದು ಅಲ್ಲಿದು ಅವ್ರ ಕಡೆ ಹಳಿದು ಕೊಟ್ಟಾರ. ಅದು ಅಪ್ಪಾಗ ಬೇಕಾಗಿತ್ತಂತ ಪೇಪರ್. ನನ್ನ ಪ್ಯಾಂಟ್ ಜಿಮ್ಮಲ್ಲಿ ಹಾಂ ಹಾಕೋತೇನಲ್ಲ ಜಿಮ್ ಸಲುವಾಗಿ. ಕಂಫರ್ಟೇಬಲ್ ಆಗಕ್ಕೆ ನಂಗೆ ಎಲ್ಲ ಏನು ಮಾಡಕ್ಕಂತ ತೊಗೊಳೋದು.
ಅದು ಅನ್ನ ಅಂತ. ಅಪ್ಪ ಅನ್ನ ತಿಂತಾರ ಅದು ಭಾಳ ಇರ್ಲಿಲ್ಲ ಅನ್ನತ್ಲೆ ಅವು ತಗೊಂಡ. ಇದನ್ನ ಅದ ಅಪ್ಪಂದ ಅದು ಇವು ಚಡ್ಡಿಗಳು ಚಲೋ ಅದು ಇದ್ಯಾವ್ದು ನಂದು. ಇವು ಕೆಳಗದಾವಲ್ಲ ಇಂಥವು ಮತ್ತೆ ಚೆನ್ನಾಗಿ ತೊಗೊಂಬಂದಾರಪ್ಪ. ಹಾಂ ಇತ್ತಲ್ಲ, ಬ್ಲ್ಯಾಕ್ ಇತ್ತು ಅದು. ಅದು ಇದನ್ನ ಬ್ಲ್ಯಾಕ್ ಇತ್ತು. ಅಪ್ಪ ಹಾಡ ಒಳಗೆ ಹಾಕೊಂಡು ಕೂತಾರಲ್ಲ ಸಂಬಂಧ ಅದು ಅದು ಇದ್ರೋಗಲ್ಲ. ಯಾವ ಚಡ್ಡಿಗಳು ಇದು ಅಪ್ಪನ ಮತ್ತು ಅಪ್ಪ ಏನೋ ಹೊಸ ಟೈಪ್ ಚಡ್ಡಿಗಳು ತೊಗೊಂಬಂದಾರ ಮತ್ತು. ಇಂತಾನು ಹ್ಞೂ ದೊಡ್ಡ ಅಂದ್ರೆ ಅಮ್ಮ ಬರೋದು. ಎಷ್ಟು ಹೊಲಸಾದ್ರು ಅದಾರ ನಿಂದ ಬಂದು ನೋಡಿ. ನನ್ನ ಹ್ಞೂ ಇದೆಲ್ಲ ನಿಂದ ತಗೋ. ಹ್ಞೂ ನನ್ನ ಪ್ಯಾಂಟ್ ಇದೆ. ಹ್ಞೂ ಎಲ್ಲ ಸರಿಯಾಗಿ ಇಟ್ಕೋ, ಸ್ವಚ್ಛ ಇಟ್ಕೋ ಅದಕ್ಕೆಲ್ಲ. ತಗೋ ನೀ ಶರ್ಟ್. ಸೆಟ್ ಮಾಡ್ಯಾರೇನು? ಇಲ್ಲ ಇಲ್ಲ ಹಂಗೆ ತೊಗೊಂಡು ಹೋಗ್ಲಿ, ಬೇರೆ ಬೇರೆ ಇತ್ತು. ಕಡಿಮೆ ಮೆಚ್ಚಗೆ ಆಗಿದ್ರು. ಹ್ಞೂ ಈ ರೀತಿ ತೊಗೊಂಡೆ. ಇನ್ನೊಂದು ಐದು ಪ್ಯಾಂಟ್ ಜಿಮ್ಮದು ಇದಕ್ಕೆ ನಾವು ಬರೋದು. ಇಡ್ರಿ ಇಲ್ಲಿ. ಇದು ಐತ್ ನೋಡ್ರಿ. ನಿಮ್ಗೆ ಏನು ಮಾಡ್ತಾರೆ? ಇದು ನೋಡಿಲ್ಲ ಇಲ್ಲ ಇಲ್ಲಿ ಬರಲ್ಲ, ಹಾಕೋಬೇಡಿ. ನಂದೈತಿ ಬಿಡು. ಏ ಲೂಸ್ ಮಾಡಿ ಇಟ್ಟೇರಿ, ಇಡ್ರಿ. ಲೂಸ್ ಅಲ್ಲ. ಎಲ್ಲ ಕರೆಕ್ಟ್ ಅದಾವ ತಗೋರಿ. ನನ್ನ ಬಟ್ಟೆ ಎಲ್ಲ ನಿಮ್ಗೆ ಕರೆಕ್ಟ್ ಅದಾವ, ಸುಮ್ ಕೊಡ್ರಿ. ನಿಮ್ಮ ಹೆಸರು ಬರೀರವು. ಬಟ್ಟೆ ತೆಗೆದು ಹೋಗೋದು ಎಲ್ಲಿ ಇಡ್ತಾರೋ, ಎಲ್ಲಿ ಕಪಾಟ ತುರ್ತಾರೋ, ಆ ಕಪಾಟ ಒಳಗೆ ಜಾಗ ಇಲ್ಲಿ, ಈ ಕಪಾಟ ಒಳಗೆ ಜಾಗ ಇಲ್ಲಿ, ಎಲ್ಲಿ ಬೇಕಾದಲ್ಲಿ ಹೋಗಿ ಕೆಳಗೆ ಬೀಳೋದಾಗ್ತೈತಿ ಈಗ ಬಟ್ಟೆಗಳು. ಇಡಾಕ ಜಾಗ ಇಲ್ಲಿ ಖರೆ ಇಲ್ಲಿ ನೋಡಿ. ಹಾಂ ನಮಗೆ ನಿಂದು ಇದ್ರ ಮೇಲೆ ಹಾಸಾಕ ಇದು ಯೋಗ ಮ್ಯಾಟು ಆಗ್ಬೋದು, ಮಾಡ್ಕೋಬೋದು ಅಂತ. ಮತ್ತು ಇಲ್ಲಾಂದ್ರೆ ಇದ್ರ ಮೇಲೂ ಮಾಡ್ಬೋದಂತ. ಅದಕ್ಕೆ ಕಲರ್ ನಿಂಗೆ ಇದಾಗ್ತೈತೆ ಅಂತ ಹೇಳಿ ಈ ಥರ ತೊಗೊಂಬಂದ್ಮೇಲೆ ಚಲೋ ಇದೆ. ಅಲ್ಲಿ ಮಸ್ತ್ ಅದಾವ, ರೇಟು ಕಮ್ಮಿ ಅದಾವ, ಆಮೇಲೆ ಬಟ್ಟೆನೂ ಚಲೋ ಭಾಳ ಅದಾವ. ತರಲೆ ಈಗ ಫ್ರೈ ಮಾಡ್ತಾಯಿದ್ದೀನಿ. ತರಲೆ ಫಿಶ್ಶು ಏನಂತಾರೆ ನನಗೆ ಈ ಫಿಶ್ಶಿಗೆ ಹೆಸರು ಸರಿಯಾಗಿ ಗೊತ್ತಿಲ್ಲ. ಶಾಂಭವಿ ಸಲುವಾಗಿ ನಾ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಮತ್ತು ಆಮೇಲೆ 8 ಗಂಟೆಗೆ ಬರ್ತಾಳೆ ಅಂತ ತಿಳ್ಕೊಂಡು ಇದು ಎಡಿಟಿಂಗ್ ಮಾಡ್ಕೊಂಡು ಕೊಟ್ಟೇನಿ. ಅಷ್ಟು ತನಕ ಶಾಂಭವಿ ಬೇಗ ಬಂದ್ಲ. ಮತ್ತು ಈಗ ಅವಳಿಗೆ ಸ್ವಲ್ಪ ಫ್ರೈ ಮಾಡ್ಕೊಡೋಣ ತಿಂತ ಅಂತ ಹೇಳಿ. ಚಪಾತಿ ಜೊತೆ ಇಷ್ಟ ಆಗ್ತೈತೆ ಅವಳಿಗೆ ಈ ಥರ ಮೀನು. ಮತ್ತು ಸಾರು ಸ್ವಲ್ಪ ಮಾಡೋದಿದೆ, ಅದನ್ನು ಸ್ವಲ್ಪ ಮಾಡಿಬಿಡ್ತೇನೆ. ಎಲ್ಲ ಚಪಾತಿ ಅನ್ನ ಅದು ಎಲ್ಲ ಇದೆ. ಈಗ ಈ ರೀತಿ ಇದು ಇದಾಗಬೇಕಿದೆ. ನಾನು ಮೊನ್ನೆನೇ ಚಿನ್ನ ತೊಗೊಂಬಂದಿದ್ರಲ್ಲ, ಅವಾಗ ಅದಕ್ಕೆ ರವೆ ಇದು ಉಪ್ಪು ಖಾರ ಎಲ್ಲ ಹಚ್ಚಿ ರೆಡಿ ಮಾಡಿಟ್ಟಿದ್ದೀನಿ. ಬರೀ ಫ್ರೈ ಮಾಡೋದಿದೆ ಅಷ್ಟೇ. ಫ್ರೈ ಮಾಡೋ ಸರಿಯಾಗಿ ಆಮೇಲೆ ಸಿಗ್ತೀನಿ ನಿಮ್ಗೆ. ಗಡ್ಬಡಿ ಅದ ಸಮ ಪಾಪ ಊಟ ಕೊಡಬೇಕು. ಏನ್ರಿ ಕೊಡಿಸೋದು ನೀವು ತೆಗೆದು ಎಷ್ಟು ಸಲ ನೋಡ್ತೀರಾ? ಪ್ಯಾಂಟಿಗೆ ಇಡ್ರಿ ಅಂತ ನಂದದ. ಕೊಡಿಸೋದು ನೀವು, ಎಲ್ಲ ಜಾಗ ಹಚ್ಚೋದು ನೀವು. ಹೌದಾ? ಅದು ಚಲೋ ಆಗೈತಿ. ಫಿಶ್ ಚಲೋ ಆಗೈತಿ, ಟೇಸ್ಟ್ ಆಗೈತಿ. ಗಡ್ಬಡಿ ಒಳಗೆ ಮಾಡಿಬಿಟ್ಟೆ ಸಮೂಹ ಸಲುವಾಗಿ. ಇದು ಎಲ್ಲ ತಿಂದಿಟ್ಟಾರ ನೋಡಿ ಇಲ್ಲಿ. ಅವ್ರಿಗೆ ಹಸು ಭಾಳ ಆಗಿತ್ತು, ಸಮೂಹ ಹಸು ಆಗಿತ್ತು. ಸಮೂಹ ಅದು ಫಿಶ್ ತಿನ್ನಲ್ಲ, ಅದೊಂದು ಟೇಸ್ಟ್ ಮಾಡುವ. ಆಯ್ತು ಅನ್ನ ಸಾರು ಫಿಶ್ ತಿಂತ ಇದ್ದಾನೆ. ಇವರೆಲ್ಲ ತೆಗೆದು ಜಾಗ ಹಚ್ತಾ ಇದ್ದಾರೆ ನೋಡಿ. ಆ ದಿಂಬಾನು ಎಷ್ಟು ಚಂದ ಕಾಣಿಸತ್ತವ ಶಂಭು ಇದ್ರಾಗ. ಅವು ಕಲರ್ ಇದು ದಿಂಬದ. ಹೌದು ಬೇರೆ ಐತೆ ಬಾ. ನಾನು ಅವಾಗಿಂದ ಇಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೆ. ಅವ್ರು ಏನೇನೇನೇನು ತೆಗೆದ ಎಲ್ಲ ಇಡ್ತಾ ಇದ್ದಾರೆ. ಬಟ್ಟೆಗಳೆಲ್ಲ ಜಾಗ ಹಚ್ತಾ ಇದ್ದಾರೆ. ನನಗೆ ನನ್ನ ನಿದ್ದೆನೂ ಬಂದೈತಿ. ಈಗ 9 ಗಂಟೆಗೆ ಟೈಮ್ ನಿದ್ದೆ ಬಂದದ. ನಾಳೆ ಚಿನ್ನು ಹಿಂಗೆ ಚಲೋ ಆಗ್ತವ ಇವ್ರದ. ಹಿಂಗೆ ಕಾಣಿಸ್ತಾ ಇದ್ದಾರೆ ಇವತ್ತು ನನಗೆ. ಪ್ಯಾಂಟ್ ಕೊಡು, ಈ ಕಪಾಟ್ ಕೊಡು. ಇರ್ಲಿ, ಈಗ ಏನಾದರೂ ಅವ್ರ ಕಡೆ ಹಂಗೆ ಮಾಡ್ತಾ ಇರ್ತಾರೆ. ನಾ ಈಗ ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ. ಈಗಾಗಲೇ ನೀವು ವಿಡಿಯೋಗಳು ನೋಡ್ಕೊಂಡು ಬಂದಿರ್ತೀರ ನಮ್ಮದೆಲ್ಲ. ನನಗೆ ಗೊತ್ತದ ನಿಮ್ಗೆ ಇಷ್ಟ ಆಗಿರ್ತದಂತ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.
ಕಮೆಂಟ್ ಮಾಡಕ್ಕೆ ಮರೆಯಕ್ಕೆ ಹೋಗ್ಬೇಡ್ರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ. ನೋಡಿ ಭಾಳ ಚಳಿ ಇದೆ, ಆ ಚಳಿ ಒಳಗೆ ಸ್ವಲ್ಪ ಹುಷಾರಾಗಿರಿ, ಆರಾಮಾಗಿ ಎಲ್ಲ ಸ್ವಲ್ಪ ಊಟ ಸರಿಯಾಗಿ ಮಾಡಿರಿ, ಆರಾಮಾಗಿರಿ. ಇಲ್ಲಿ ತೊಗೊಂಡ್ರಿ ಮತ್ತೀಗ ನೇರೊಂದು ಹೊರಡುತ್ತಿ ಇಷ್ಟೊಂದು ಕೆಲಸಗಳು ನಮಗೆಲ್ಲ ರಾತ್ರಿ ಇಷ್ಟು ಟೈಮ್ ಆಗುತ್ತೆ.